ನಮಸ್ತೆ. ನೀವೇನಾದ್ರೂ ಟ್ವಿನ್ಸ್ ಕ್ಯಾರಿ ಮಾಡತ್ತೀರೇನ್? ಅವಳೆ ಗರ್ಭಧಾರಣೆ ನಿಮ್ದಾಗಿತ್ತಂದ್ರ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಯಾಕಂದ್ರ ಈ ಅವಳೆ ಗರ್ಭಧಾರಣೆಯಲ್ಲಿ ತಿಳ್ಕೊಳ್ಳೇಬೇಕಾಗಿರುವಂತಹ 10 ವಿಷಯಗಳನ್ನ ಈ ವಿಡಿಯೋದಾಗ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ನಮಸ್ತೆ ಎಲ್ರಿಗೂ, ನಾನು ಗಂಗಾ. ನನ್ನ ಚಾನಲ್ ನಮಸ್ತೆ ಗೆಳತಿಗೆ ನಿಮ್ಗೆಲ್ರಿಗೂ ಸ್ವಾಗತ. ಅವಳೆ ಗರ್ಭಧಾರಣೆ, ಟ್ವಿನ್ ಪ್ರೆಗ್ನೆನ್ಸಿ, ಟ್ವಿನ್ಸ್ ಅದಾವ್ ಮಕ್ಕಳು ಅಂದ ತಕ್ಷಣ ಅದು ಒಂಥರ ಡಬಲ್ ಬ್ಲೆಸ್ಸಿಂಗ್ ಇದ್ದಂಗೆ. ಸೊ ಯಾವ ತರ ಬ್ಲೆಸ್ಸಿಂಗ್ ಅದ ಅದೇರಷ್ಟೇ ರಿಸ್ಕ್ನು ಕ್ಯಾರಿ ಮಾಡ್ತದೆ ಈ ಟ್ವಿನ್ ಪ್ರೆಗ್ನೆನ್ಸಿ. ಸೊ ಈ ಇಡೀ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಬಹಳನೇ ಕೇರ್ಫುಲ್ ಆಗಿರ್ಬೇಕಾಗ್ತದ. ಯಾಕಂದ್ರೆ ಸಿಂಗಲ್ ಕ್ಯಾರಿ ಮಾಡೋರಿಗೆ ಕಂಪೇರ್ ಮಾಡಿದ್ರೆ ಟ್ವಿನ್ಸ್ ಅಥವಾ ಟ್ರಿಪ್ಲೆಟ್ಸ್ ಕ್ಯಾರಿ ಮಾಡೋರಲ್ಲಿ ರಿಸ್ಕ್ ಜಾಸ್ತಿ ಇರ್ತದ. ಸೊ ಓವರ್ ಆಲ್ ಪ್ರೆಗ್ನೆನ್ಸಿಯಲ್ಲಿ ಬಹಳನೇ ಕೇರ್ಫುಲ್ ಆಗಿರ್ಬೇಕಾಗ್ತದ. ಸೊ ಯಾವ್ಯಾವ ವಿಷಯಗಳ ಮೇಲೆ ನಮ್ಗೆ ಗಮನ ಇರಬೇಕು ಮತ್ತೆ ಯಾವ ವಿಷಯಗಳು ಟ್ವಿನ್ಸ್ ಕ್ಯಾರಿ ಮಾಡೋರಿಗೆ ಕಾಡ್ತಾವ ಅಂತ ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಮಾರ್ನಿಂಗ್ ಸಿಕ್ನೆಸ್ ಬಹಳನೇ ಇರ್ತದ. ಈ ಮಾರ್ನಿಂಗ್ ಸಿಕ್ನೆಸ್, ನಾಜಿಯಾ, ವಾಮಿಟಿಂಗ್ ಅತಿರೇಕದಲ್ಲಿ ಇರೋದಕ್ಕೆ ಕಾರಣ ಏನಂದ್ರೆ HCG ಅನ್ನೋ ಹಾರ್ಮೋನ್. ಈ ಹಾರ್ಮೋನ್ ಲೆವೆಲ್ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಜಾಸ್ತಿ ಆಗಿರ್ತದೆ ಈ ಲೆವೆಲ್. ಹಾಗಾಗಿ ಅವರಲ್ಲಿ ಮಾರ್ನಿಂಗ್ ಸಿಕ್ನೆಸ್ ಕೂಡ ಜಾಸ್ತಿ ಇರ್ತದ. ಸೊ ವಾಮಿಟಿಂಗ್, ತುಂಬಾನೇ ಆಯಾಸ ಆಗೋದು, ಸುಸ್ತಾಗೋದು, ನೀವು ಟ್ವಿನ್ಸ್ ಕ್ಯಾರಿ ಮಾಡತ್ತಿದ್ರಂದ್ರೆ ಇದೆಲ್ಲಾನು ಜಾಸ್ತಿನೇ ಅನುಭವಿಸ್ಬೇಕಾಗ್ತದ. ಎರಡನೇ ವಿಷಯ ಏನಂದ್ರ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಅತಿಯಾದ ಬ್ಯಾಕ್ ಪೇನ್ ಅಂದ್ರೆ ಲೋವರ್ ಬ್ಯಾಕ್ ಪೇನ್ ಜಾಸ್ತಿ ಇರ್ತದ. ಮತ್ತೆ ಸ್ಲೀಪಿಂಗ್ ಡಿಫಿಕಲ್ಟೀಸ್ ಆಗ್ತದ. ರಾತ್ರಿ ನಿದ್ದೆ ಪ್ರಾಪರ್ ಆಗಿ ಮಾಡಕ್ ಆಗಂಗಿಲ್ಲ. ಬಿಕಾಸ್ 2 ಮಕ್ಕಳು ಇರ್ತಾವ. ಹಾಗಾಗಿ ಹೊಟ್ಟೆದು ಭಾರ ಒಂದ್ ಕಡೆ ಜಾಸ್ತಿ ಎಳಿತಿರ್ತದ. ಸೊ ಹಾಗಾಗಿ ಮಲ್ಕೊಳಕ ತುಂಬಾನೇ ಕಷ್ಟ ಪಡ್ಬೇಕಾಗ್ತದ. ಇದಕ್ಕ ಒಂದಿಷ್ಟು ಹ್ಯಾಕ್ಸ್ ಹೇಳಿದೀನಿ, ಸೆಪರೇಟ್ ವಿಡಿಯೋ ಮಾಡಿ. ನಿಮಗೆ ಬೇಕಂದ್ರೆ ಆ ವಿಡಿಯೋ ಚೆಕ್ ಮಾಡ್ಕೊರಿ. ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಸ್ಲೀಪಿಂಗ್ ಪೊಸಿಷನ್ ಯಾವ ರೀತಿ ಇದ್ರೆ ಸೇಫ್ ಅಂತೆಲ್ಲ ಆ ವಿಡಿಯೋದಾಗ ಹೇಳಿದೀನಿ. ಆ ವಿಡಿಯೋದ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ನಾ ಕೊಟ್ಟಿರ್ತೀನಿ. ಇದೆಲ್ಲದರ ಜೊತೆಗೆ ಆಸಿಡಿಟಿ ಪ್ರಾಬ್ಲಮ್ನು ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಸ್ವಲ್ಪ ಜಾಸ್ತಿನೇ ಕಂಡು ಬರ್ತದ. ನೆಕ್ಸ್ಟ್ ಏನಂದ್ರ ಅವಳಿ ಮಕ್ಕಳು ಕ್ಯಾರಿ ಮಾಡೋರು ಜಾಸ್ತಿ ಡಾಕ್ಟರ್ ವಿಸಿಟ್ ಮಾಡ್ಬೇಕಾಗ್ತದ. ಬಿಕಾಸ್ ಇದು ರಿಸ್ಕಿ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಕಂಟಿನ್ಯೂಸ್ ಗ್ರೋತ್, ಡೆವಲಪ್ಮೆಂಟ್, ಮಗುದೆಲ್ಲ ಅಬ್ಸರ್ವೇಷನ್ ಇದ್ದೇ ಇರ್ಬೇಕಾಗ್ತದ. ಹಂಗಾಗಿ ಸ್ವಲ್ಪ ಡಾಕ್ಟರ್ ವಿಸಿಟ್ ಜಾಸ್ತಿ ಇರ್ತದ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಕೂಡ ಸ್ವಲ್ಪ ಸಿಂಗಲ್ ಕ್ಯಾರಿ ಮಾಡೋರಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿನೇ ಇರ್ತದ. ನೆಕ್ಸ್ಟ್, ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಜೆಸ್ಟೇಷನಲ್ ಡಯಾಬಿಟಿಸ್ ಆಗೋ ರಿಸ್ಕ್ ಜಾಸ್ತಿ ಇರ್ತದೆ. ಜೆಸ್ಟೇಷನಲ್ ಡಯಾಬಿಟಿಸ್ ಅಂದ್ರೆ ಪ್ರೆಗ್ನೆಂಟ್ ಇದ್ದಾಗ ಡಯಾಬಿಟಿಸ್ ಆದ್ರೆ ಅದಕ್ಕೆ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತಾರ. ಸೊ ಈ ರಿಸ್ಕ್ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಜಾಸ್ತಿ ಇರ್ತದ. ಮತ್ತೆ ಪ್ರೀ ಎಕ್ಲೆಂಪ್ಸಿಯಾ ಆಗೋ ಚಾನ್ಸಸ್ನು ಜಾಸ್ತಿ ಇರ್ತದೆ. ಅಂದ್ರೆ ಕಾಲಲ್ಲೆಲ್ಲ ಊತ ಬರೋದು ಜಾಸ್ತಿ, ಅತಿಯಾಗಿ ಸ್ವೆಲ್ಲಿಂಗ್ ಬರುವಂತದ್ದು ಆಗಿರ್ಬೋದು. ಇದು ಹೈ BP ರಿಲೇಟ್ ಆಗಿರ್ತದ. BP ಹೈ ಆದ್ರೆ ಈ ತರ ಪ್ರೀ ಎಕ್ಲೆಂಪ್ಸಿಯಾ ಆಗ್ತದ. ಇದು ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರ್ತದ ಆಗೋದು. ಅಥವಾ ಸ್ವಲ್ಪನೇ ಸ್ವೆಲ್ಲಿಂಗ್ ಬಂದು ಹೋಗ್ಬೋದು. ಈಗ ನನ್ನ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಇತ್ತು ಫೀಟ್ ಅಲ್ಲಿ ಎಲ್ಲ. ಸೊ ಹಂಗಾಗಿ ಅದೇನ್ BP ಪ್ರಾಬ್ಲಮ್ ಏನಿರ್ಲಿಲ್ಲ. ಭಾರಕ್ಕೆ ಸ್ವಲ್ಪ ಸ್ವೆಲ್ಲಿಂಗ್ ಎಲ್ಲ ಬಂದಿತ್ತು. ಈ ತರ ನಿಮ್ಗೆ ಏನಾದ್ರೂ ನಾರ್ಮಲ್ ಆಗಿ ಸ್ವಲ್ಪ ಸ್ವೆಲ್ಲಿಂಗ್ ಏನಾದ್ರೂ ಬಂದಿತ್ತು ಫೀಟ್ ಅಲ್ಲಿ ಅಂತಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದಕ್ಕೂ ನಾನು ಸೆಪರೇಟ್ ವಿಡಿಯೋ ಮಾಡಿ ಹೇಳಿದೀನಿ. ಆ ವಿಡಿಯೋದ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಕೊಡ್ತಿರ್ತೀನಿ. ಒಂದ್ಸಲ ಆ ವಿಡಿಯೋನ ಚೆಕ್ ಮಾಡ್ಕೊರಿ. ಸೊ ಪಾದಗಳು, ಕೈಗಳು, ಮುಖ ಸ್ವಲ್ಪ ಉದ್ಕೊಂಡಂಗ ಕಾಣಿಸ್ತದ. ಅಂಡ್ ಇದ್ರ ಜೊತೆಗೆ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಎನೆಮಿಕ್ ಆಗೋ ರಿಸ್ಕ್ ಜಾಸ್ತಿ ಇರ್ತದೆ. ಅಂದ್ರೆ ನಿಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ ಡ್ರಾಪ್ ಆಗಿರ್ತದ. ಸೊ ಹಿಮೋಗ್ಲೋಬಿನ್ ಕಮ್ಮಿ ಆಗುವಂತ ಚಾನ್ಸ್, ರಿಸ್ಕ್ ಈ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಇರ್ತದ. ಹಾಗಾಗಿ ಒಳ್ಳೆ ಐರನ್ ಯುಕ್ತ ಆಹಾರನ ಸೇವನೆ ಮಾಡ್ರಿ ಟ್ವಿನ್ಸ್ ಕ್ಯಾರಿ ಮಾಡೋರು. ಮತ್ತೆ ಐರನ್ ಟ್ಯಾಬ್ಲೆಟ್ಸ್ ಎಲ್ಲ ಡಾಕ್ಟರ್ ಕೊಡ್ತಾರ. ಅದನ್ನೆಲ್ಲ ಸರಿಯಾಗಿ ಡಾಕ್ಟರ್ ಹೇಳ್ದಂಗ ತಗೊಬೇಕಾಗ್ತದ. ಬಿಕಾಸ್ 2 ಮಕ್ಕಳು ಇರ್ತಾರ. 2 ಮಕ್ಕಳು ಬೆಳೆಯಾಕ, ಬ್ಲಡ್ ಪ್ರೊಡಕ್ಷನ್ ಮಾಡಕ, ಬ್ಲಡ್ ವಾಲ್ಯೂಮ್ ಎಲ್ಲ ಸ್ವಲ್ಪ ಜಾಸ್ತಿ ಬೇಕಾಗಿರ್ತದೆ ದೇಹಕ್ಕೆ. ಹಾಗಾಗಿ ನಮ್ಮ ದೇಹದಲ್ಲಿ ಐರನ್ ಚೆನ್ನಾಗಿತ್ತು ಅಂತಂದ್ರೆ ಬ್ಲಡ್ ಪ್ರೊಡಕ್ಷನ್ ಕೂಡ ಚಂದ ಆಗ್ತದ. ನಮ್ಮ ಎನೆಮಿಕ್ನು ಆಗಂಗಿಲ್ಲ. ಆಮೇಲೆ ಪೋಸ್ಟ್ ಡೆಲಿವರಿ, ಅವಳಿ ಮಕ್ಕಳು ಏನ್ ಡೆಲಿವರಿ ಆಗ್ತಾವಲ್ಲ, ಡೆಲಿವರಿ ಆದ ತಕ್ಷಣ ಬ್ಲೀಡಿಂಗ್ನು ಬಹಳ ದಿನವರೆಗೂ ಇರ್ತದೆ. ಸೊ ಪೋಸ್ಟ್ ಪಾರ್ಟಮ್ ಬ್ಲೀಡಿಂಗ್ ಕೂಡ ಬಹಳ ದಿನವರೆಗೂ ಸಹಿಸ್ಕೋಬೇಕಾಗ್ತದ. ನೆಕ್ಸ್ಟ್, ಸ್ಪಾಟಿಂಗ್ ಆಗುವಂತ ಚಾನ್ಸಸ್ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಜಾಸ್ತಿ ಇರ್ತದ. ಅದು ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ. ಹಂಗಂತ ಎಲ್ರಿಗೂ ಆತರ ಸ್ಪಾಟಿಂಗ್ ಕಾಣಿಸ್ತವನ್ನ ಹೇಳತ್ತಿಲ್ಲ. ಕೆಲವೊಬ್ಬರಿಗೆ ಆಗಬಹುದು. ಆತರ ಸ್ಪಾಟಿಂಗ್ ಏನಾದ್ರೂ ಜಾಸ್ತಿ ಆಗ್ಲತ್ತಿತ್ತು ವಿತ್ ಕ್ಲಾಟ್ಸ್ ಅಂತ ಅಂದ್ರೆ ಅದು ಮಿಸ್ಕ್ಯಾರೇಜ್ ಆಗುವ ಚಾನ್ಸಸ್ ಆಗ್ತದ. ಹಾಗಾಗಿ ಬೇಗನೆ ಡಾಕ್ಟರ್ ಹತ್ರ ಹೋಗ್ಬೇಕಾಗ್ತದ. ಸ್ವಲ್ಪನೇ ನಿಮಗೆ ಸ್ಪಾಟಿಂಗ್ ಅನ್ಸಿದ್ರು ಡಾಕ್ಟರ್ ವಿಸಿಟ್ ಆದಷ್ಟು ಬೇಗ ಮಾಡ್ರಿ.
ನೆಕ್ಸ್ಟ್ ಅವಳಿ ಗರ್ಭಧಾರಣೆಯಲ್ಲಿ ಬೇಬಿ ಮೂಮೆಂಟ್ಸ್ ಎಲ್ಲ ಫೀಲ್ ಆಗೋದು ಸ್ವಲ್ಪ ಲೇಟ್ ಆಗಿ ಆಗಬಹುದು ಸಿಂಗಲ್ ಕ್ಯಾರಿ ಮಾಡೋರಿಗೆ ಕಂಪೇರ್ ಮಾಡಿದ್ರೆ. ಯೂಶುವಲಿ ಒಂದು 16ನೇ ವಾರದ ನಂತರ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ಬೇಬಿ ಮೂಮೆಂಟ್ಸ್ ಎಲ್ಲ. ಅಂದ್ರೆ ಒಂದು 18ನೇ ವಾರ ಹಂಗೆ ನಡೀತಿರ್ಬೇಕಾದ್ರೆ ಸ್ವಲ್ಪ ಕರೆಕ್ಟ್ ಆಗಿ ಫೀಲ್ ಆಗ್ತವೆ ಬೇಬಿ ಮೂಮೆಂಟ್ಸ್. ಬಟ್ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಸ್ವಲ್ಪ ಡಿಲೇ ಆಗಬಹುದು, ಅಂದ್ರೆ ಆಗೇ ಆಗ್ತು ಅಂತ ಅನ್ನತ್ತಿಲ್ಲ. ಸ್ವಲ್ಪ ಕರೆಕ್ಟ್ ಟೈಮಿಗೆ ಅಂದ್ರೆ 16, 17, 18ನೇ ವಾರಕ್ಕೂ ಫೀಲ್ ಆಗ್ಬಹುದು ಅಥವಾ ಸ್ವಲ್ಪ ಡಿಲೇನೂ ಆಗ್ಬಹುದು. ಆಮೇಲೆ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಹೆಂಗಾಗ್ತದೆ ಬೇಬಿ ಮೂಮೆಂಟ್ಸ್, ಎರಡೂ ಬೇಬಿ ಮೂಮೆಂಟ್ ಒಮ್ಮೆ ಫೀಲ್ ಆಗ್ಬೇಕಂತೇನಿಲ್ಲ. ಒಂದು ಬೇಬಿ ಮೂಮೆಂಟ್ ಒಂದಿನ ಫೀಲ್ ಆಗ್ಬಹುದು, ಇನ್ನೊಂದು ಬೇಬಿ ಮೂಮೆಂಟ್ ಇನ್ನೊಂದು 2 ದಿನ ಬಿಟ್ಟು ಫೀಲ್ ಆಗಬಹುದು. ಆಮೇಲೆ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಎರಡೂ ಬೇಬಿ ಮೂಮೆಂಟ್ಸ್ ಡಿಸ್ಟಿಂಗ್ವಿಶ್ ಮಾಡೋದು ತುಂಬಾನೇ ಕಷ್ಟ ಆಗ್ತದೆ. ಈ ಬೇಬಿ ಮೂವ್ ಆಗ್ಲತ್ತದೋ ಅಥವಾ ಆ ಬೇಬಿ ಮೂವ್ ಆಗ್ಲತ್ತದೋ ಗೊತ್ತೇ ಆಗಂಗಿಲ್ಲ. ಸ್ಟಾರ್ಟಿಂಗ್ ಅಲ್ಲೇ ಸ್ವಲ್ಪ ಅದು ಡಿಫ್ರೆನ್ಶಿಯೇಟ್ ಮಾಡಕ ಡಿಫಿಕಲ್ಟಿ ಆಗೇ ಆಗ್ತದ. ಒಂದೊಂದ್ಸಲಿ ಹೆಂಗ್ ಆಗ್ತದ ಅಂದ್ರೆ ಎರಡು ಬೇಬಿ ಮೂವ್ ಆಗ್ತಿರ್ತಾವ, ನಮಗ್ ಗೊತ್ತಾಗಂಗಿಲ್ಲ, ಒಂದೇ ಬೇಬಿ ಇದೆ ಮೂವ್ಮೆಂಟ್ ಅನ್ನಿಸ್ಲತ್ತದಲ್ಲ ಅಂತ ಅನ್ನಿಸ್ತದ. ಬಟ್ ಅದೆಲ್ಲ ನೀವು ಸ್ಕ್ಯಾನ್ ಮಾಡ್ಕೊಂಡಾಗೆ ಗೊತ್ತಾಗ್ತದೆ ಎರಡು ಬೇಬಿ ಮೂವ್ಮೆಂಟ್ಸ್. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಕ ಸ್ವಲ್ಪ ಡಿಫಿಕಲ್ಟಿ ಆಗ್ತದ ಅಂತ ನಾ ಹೇಳತ್ತೀನಿ ಅಷ್ಟೇ. ಈ ಬೇಬಿ ಮೂವ್ಮೆಂಟ್ಸ್ ಎಲ್ಲ ಹೆಂಗಿರ್ತವೆ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ, ಯಾವಾಗಿಂದ ಸ್ಟಾರ್ಟ್ ಆಗ್ತದ, ಆಮೇಲೆ ಆ ಮೂವ್ಮೆಂಟ್ ಎಲ್ಲ ಹೆಂಗ್ ಕೌಂಟ್ ಇಟ್ಕೋಬೇಕು ಅನ್ನೋದಕ್ಕೂ ನಾ ಸೆಪರೇಟ್ ವಿಡಿಯೋ ಮಾಡಿ ಹೇಳಿದೀನಿ, ಬೇಕಂದ್ರೆ ಆ ವಿಡಿಯೋನು ಚೆಕ್ ಮಾಡ್ಕೋರಿ. ನೆಕ್ಸ್ಟ್ ಅವಳಿ ಮಕ್ಕಳು ಕ್ಯಾರಿ ಮಾಡೋರು ವೇಟ್ ಕೂಡ ಅವರು ಜಾಸ್ತಿನೇ ಪುಟ್ ಆನ್ ಮಾಡ್ಕೊಂತಾರ. ಯಾಕಂದ್ರೆ 2 ಮಕ್ಕಳದು ಆಮ್ನಿಯೋಟಿಕ್ ಸ್ಯಾಕ್ ಇರ್ತದ, ಅದರ ಭಾರ ಇರ್ತದ, 2 ಪ್ಲಾಸೆಂಟಾ. ಸೊ ಹಂಗಾಗಿ ಸ್ವಲ್ಪ ಭಾರ ಜಾಸ್ತಿ ಇರೋ ಸಲುವಾಗಿ ಅವ್ರದ್ದು ವೇಟ್ ಗೇನ್ ಕೂಡ ಜಾಸ್ತಿನೇ ಇದ್ದಿರ್ತದ. ನೆಕ್ಸ್ಟ್ ಏನಂದ್ರೆ ಟ್ವಿನ್ಸ್ ಕ್ಯಾರಿ ಮಾಡುವ ತಾಯಿ ಅವಳಿಗೆ ಕ್ಯಾಲರಿ ಇಂಟೇಕ್ ಸ್ವಲ್ಪ ಜಾಸ್ತಿನೇ ಇರ್ತದ ಪ್ರೆಗ್ನೆನ್ಸಿ ಟೈಮಲ್ಲಿ. ಮಾಮೂಲಾಗಿ ಎಷ್ಟು ಕ್ಯಾಲರಿ ಇಂಟೇಕ್ ಇರ್ತದ ಅದಕ್ಕಿಂತ ಒಂದು 100 ಕ್ಯಾಲರೀಸ್ ಜಾಸ್ತಿನೇ ಕನ್ಸ್ಯೂಮ್ ಮಾಡ್ಬೇಕಾಗ್ತದ. ಹಂಗಂತ ಇಬ್ರು ಮಕ್ಕಳಿಗೆ ಸೇರಿ ತಿನ್ಬೇಕಂತ ಹೇಳಕತ್ತಿಲ್ಲ, ಸ್ವಲ್ಪ ಕ್ಯಾಲರಿ ಇಂಟೇಕ್ ಅಲ್ಲಿ ಅಷ್ಟೇ ಜಾಸ್ತಿ ಆಗ್ತದ. ಆಮೇಲೆ ಸಪ್ಲಿಮೆಂಟ್ಸ್ ಏನ್ ಕೊಟ್ಟಿರ್ತಾರೆ ಎಲ್ಲ ಟ್ಯಾಬ್ಲೆಟ್ಸ್ ಏನ್ ಸಪ್ಲಿಮೆಂಟ್ಸ್ ಡಾಕ್ಟರ್ ಕೊಡ್ತಾರ ಅದನ್ನೆಲ್ಲ ತಪ್ಪದೆ ಕರೆಕ್ಟ್ ಆಗಿ ತಗೋಬೇಕಾಗ್ತದ. ನೆಕ್ಸ್ಟ್ ಫೈನಲಿ ಡೆಲಿವರಿ ವಿಷಯಕ್ಕೆ ಬಂದ್ರ, ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಡೆಲಿವರಿ ಸ್ವಲ್ಪ ಜಲ್ದಿನೇ ಆಗೋ ಚಾನ್ಸಸ್ ಜಾಸ್ತಿ ಇರ್ತದ. ಅಂದ್ರೆ 36, 37ನೇ ವಾರದಷ್ಟಕ್ಕೇನೆ ಡೆಲಿವರಿ ಆಗುವಂತ ಚಾನ್ಸಸ್ ಜಾಸ್ತಿ ಇರ್ತದ. ಹಂಗಂತ 37 ವಾರ ದಾಟಂಗಿಲ್ಲ ಅಂತ ಹೇಳತ್ತಿಲ್ಲ. ಯೂಶಲಿ ಸಿಂಗಲ್ ಕ್ಯಾರಿ ಮಾಡೋರು 40 ವಾರದ ತನಕ ಹೋಗ್ತಾರ. ಬಟ್ ಟ್ವಿನ್ಸ್ ಕ್ಯಾರಿ ಮಾಡೋರು 40 ವಾರ ಮಾಡೋದು ಸ್ವಲ್ಪ ಡಿಫಿಕಲ್ಟಿ. ಬಟ್ 40 ವಾರದವರೆಗೂ ಮಾಡ್ತಾರೆ ಕೆಲವು ಜನ, ಹಂಗಂತ ಹಂಗೆ ಮಾಡಂಗಿಲ್ಲ ಅಂತನೂ ಹೇಳತ್ತಿಲ್ಲ. ಬಟ್ ವಿದಿನ್ 37 ವೀಕ್ಸ್ ಡೆಲಿವರಿ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ. ಮತ್ತು ಇದ್ರ ಜೊತೆಗೆ C-ಸೆಕ್ಷನ್ ಆಗೋ ಚಾನ್ಸಸ್ನು ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಜಾಸ್ತಿ ಇರ್ತದ. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ 2 ಮಕ್ಕಳು ಬ್ರೀಚ್ ಪೊಸಿಷನ್ ಅಲ್ಲಿ ಇದ್ದಿರ್ತದ, ಹಾಗಾಗಿ C-ಸೆಕ್ಷನ್ ಮಾಡ್ತಾರೆ. ಆಮೇಲೆ ಇದು ರಿಸ್ಕಿ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಬೇರೆ ಏನಾದರೂ ಕಾಂಪ್ಲಿಕೇಶನ್ಸ್ ಬಂತಂದ್ರೆ ಸಿಸೇರಿಯನ್ನೇ ಮಾಡಬೇಕಾಗ್ತದ. ಸೊ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಸಿಸೇರಿಯನ್ ಡೆಲಿವರಿ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಹಂಗಾಗಿ ನಾರ್ಮಲ್ ಡೆಲಿವರಿ ಆಗಲ್ಲ ನಾ ಹೇಳತ್ತಿಲ್ಲ, ನಾರ್ಮಲ್ ಡೆಲಿವರಿನೂ ಆಗಬಹುದು. ಅದ್ರ ಜೊತೆಗೆ ಟ್ವಿನ್ಸ್ ಇದ್ದಾಗ C-ಸೆಕ್ಷನ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ. ಸೊ ಇವಿಷ್ಟು ವಿಷಯಗಳು ನೀವು ಅವಳಿ ಮಕ್ಕಳು ಕ್ಯಾರಿ ಮಾಡತ್ತಿದ್ರಂದ್ರೆ ಗೊತ್ತಿರಲೇಬೇಕಾಗಿರುವಂಥದ್ದು. ಇದ್ರ ಜೊತೆಗೆ ಅವಳಿ ಮಕ್ಕಳ ರಿಲೇಟೆಡ್ ನ ಬಹಳಷ್ಟು ವಿಡಿಯೋಸ್ ಮಾಡಿದ್ದೀನಿ ನನ್ನ ಚಾನಲ್ನಾಗ. ನಂದು ಚಾನಲ್ನಾಗ ಹೋಗ್ಬಿಟ್ಟು ನೀವು ಟ್ವಿನ್ ಪ್ರೆಗ್ನೆನ್ಸಿ ಸೀರೀಸ್ ಅನ್ನೋ ಫೋಲ್ಡರ್ ಓಪನ್ ಮಾಡಿದ್ರೆ ಈ ಟ್ವಿನ್ ಪ್ರೆಗ್ನೆನ್ಸಿ ರಿಲೇಟೆಡ್ ಎಲ್ಲಾ ವಿಡಿಯೋಸ್ನು ನಿಮಗೆ ಸಿಗ್ತಾವ. ನಿಮಗೆ ಬೇಕಾಗಿರುವಂತ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಚೆಕ್ ಮಾಡ್ಕೋಬಹುದು. ಅಂದ್ರೆ ಈಗ ನನ್ನ ಟ್ವಿನ್ ಪ್ರೆಗ್ನೆನ್ಸಿ ಜರ್ನಿನ ಶೇರ್ ಮಾಡಿದ್ದೀನಿ ಒಂದು ವಿಡಿಯೋದಾಗ. ಮತ್ತೆ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಯಾವ ತರ ರಿಸ್ಕ್ ಇರ್ತಾವ, ಆಮೇಲೆ ಟ್ವಿನ್ ಪ್ರೆಗ್ನೆನ್ಸಿ ಇದ್ರೆ ಯಾವ ತರ ಕೇರ್ ಮಾಡ್ಕೋಬೇಕು, ಆಮೇಲೆ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ನಾನು ಯಾವ ತರ ಡಯಟ್ ನ ಫಾಲೋ ಮಾಡಿದ್ದೆ, ಈ ತರ ಬಹಳಷ್ಟು ವಿಡಿಯೋಸ್ ನ ಮಾಡಿದೀನಿ. ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡ್ರಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಹೆಂಗ ಅನಿಸ್ತು ಅಂತ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.